ಇಷ್ಟ ಆಯ್ತಾ ಸರ್? ಗಿಲ್ಲಿ ಆ್ಯಕ್ಟಿಂಗ್ ಹೇಗಿತ್ತು ಸರ್? ಗಿಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಆಮೇಲೆ ಭೀಮಾ ಫಿಲಿಮ್ ಡ್ರ್ಯಾಗನ್ ಡ್ರ್ಯಾಗನ್ ಚೆನ್ನಾಗಿದೆ. ಸ್ವಲ್ಪ ಕಾಮಿಡಿ ನೋಡ್ಬೋದು, ಕಾಮಿಡಿ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಇಷ್ಟ ಆಯ್ತು. ಇಷ್ಟ ಆಯ್ತು. ಗಿಲ್ಲಿ ಆ್ಯಕ್ಟಿಂಗ್ ಹೇಗಿತ್ತು? ಹೌದಾ? ಬಿಗ್ ಬಾಸ್ನಿಂದ ಇಲ್ಲಿ ಮಸ್ತ್ ಇದೆ, ಬಿಗ್ ಬಾಸ್ನಾಗ ಹಿಂಗೆ ಮಸ್ತ್ ಇದೆ. ಬಿಗ್ ಬಾಸ್ಗಿಂತ ಕಾಮಿಡಿ ಇದೆ ಅಂತ ಇದರಲ್ಲಿ ಅಷ್ಟು ಚೆನ್ನಾಗಿದೆ. ಎಷ್ಟು ಖುಷಿ ಪಟ್ಟಿದ್ದೀನ? ಹೌದ್ರಾ? ಮೂವಿ ಹೇಗಿತ್ತು ಮಮ್ಮಿ? ತುಂಬ ಚೆನ್ನಾಗಿತ್ತು. ಗಿಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಅವರ ಡೈಲಾಗು ಅದು ಏನಿತ್ತು? ಕಾಮಿಡಿ ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು ನಿಮಗೆ? ಏನು ಗಿಲ್ಲಿ ಪಾತ್ರ ಏನಾಗಿತ್ತು? ಅಂದರೆ ಕಾಮಿಡಿ ಇತ್ತಾ ಏನು? ಕಾಮಿಡಿ ಇತ್ತು. ಹೌದಾ? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗು ಚೆನ್ನಾಗಿತ್ತು. ತುಂಬ ಇಷ್ಟ ಆಯ್ತು ನಿಮಗೆ? ಈಗ ಸಿನಿಮಾ ನೋಡುವಾಗ ಜನರ ಮಧ್ಯೆ ನೋಡುವಾಗ ಜನ ನಗ್ತಾ ಇರೋದು ಭಾಳ ಖುಷಿ ಆಯಿತು. ಎಲ್ಲೆಲ್ಲೋ ಸಣ್ಣ ಸಣ್ಣ ಪಂಚಸ್ ಇದೆ, ಕಾಮಿಡಿ ಪಂಚಸ್ಸು, ಅದೆಲ್ಲ ನಗ್ತಿದ್ದಾರೆ. ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರೈಸೇಷನ್ಗಳು ಎಲ್ಲದಕ್ಕೂ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಸಂಪೂರ್ಣ ಇದು ಲಾಜಿಕ್ ಗೀಜಿಕ್ ಏನು ನೋಡಿದೇನೆ 2 ಗಂಟೆ ಕಾಲ ಒಂದು ಹೊಟ್ಟೆ ಉಣ್ಣಾಗುವಷ್ಟು ನಗಿಸುವಂಥ ಒಂದು ಸಿನಿಮಾ ಇದೆ. ಸರ್, ನಿಮ್ಮನ್ನು ಡಾನ್ ಆಗಿ ತೋರಿಸಿದ್ದಾರೆ ನಿಮ್ಮ ತಮ್ಮ ಅವರು. ಸೊ ಒಂದು ಹೊಸ ಪ್ರಯತ್ನ ಈ ಥರನೂ ನೋಡ್ಬೋದು ನಾಗೇಂದ್ರ ಪ್ರಸಾದ್ ಅವ್ರನ್ನ ಅನ್ನೋಂಥ ಒಂದು ವಿಷನ್ನು ನಿಮ್ಮ ತಮ್ಮಂದು. ಎಷ್ಟು ಖುಷಿ ಇದೆ? ಹಾಗಾಗಿ ನಮ್ಮದು ಸುಮ್ಮನೆ ಸಣ್ಣ ಪಾತ್ರಗಳು ಮಾಡ್ತಿದ್ದೆ, ಇದರಲ್ಲೂ ಒಂದು ಪಾತ್ರ ಮಾಡಿದ್ದೀವಿ. ನನ್ನ ಪಾತ್ರನ ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ. ಡೆಫಿನೆಟಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಗಿಲ್ಲಿ ಆ್ಯಕ್ಟಿಂಗ್ ಹೇಗಿತ್ತು ಸರ್? ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಒಳ್ಳೆ ಫಿಲ್ಮ್, ಬೇಜಾರಾಗಲ್ಲ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸರಿ, ಓಕೆ ಸರ್. ಸೊ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ. ಗಿಲ್ಲಿ ಅವ್ರದ್ದು, ಗೌರವ್ ಅವ್ರದ್ದು ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಕಂಟಿನ್ಯೂಸ್ ಆಗಿ ನಕ್ಕಿ ಹೊಟ್ಟೆ ನೋವು ಬರುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಹೇಳಿ ಏನಿಲ್ಲ ಹೇಳಿ. ಫಸ್ಟ್ ಮೂವಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕಂಪ್ಲೀಟ್ ಎಡ್ಡಿಯಾಗಿ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ಫಸ್ಟ್ ಟೈಮ್ ನಾವೇ ನೋಡ್ತಾ ಇರೋದು ಕೂಡ. ಇಟ್ ವಾಸ್ ಎ ಬ್ಯೂಟಿಫುಲ್ ಫಿಲ್ಮ್. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಕ್ಕಿರೋದಾಯಿತು. ನಾನು ಮಾತ್ರ ಹೇಳಿದೆ ಅಂತ ನಮಗೆ ಹೋಗ್ಬೇಡಿ, ಬಂದು ನೋಡಿ. ಪ್ರತಿಯೊಬ್ಬರು ನ್ಯೂಸ್ ಮಾಧ್ಯಮದವರು ಎಲ್ಲರೂ ಬಂದು ನೋಡಿದ್ದಾರೆ. ನಿಮ್ಮೆಲ್ಲ ರಿವ್ಯೂಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನನ್ನ ಮಾತು ಕೇಳೋದಿಲ್ಲ, ಆಡಿಯನ್ಸ್ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಇಷ್ಟ ಆದರೆ ಬಂದು ನೋಡಿ. ಅದಕ್ಕೂ ಮೇಲೆ ಇಷ್ಟ ಆದರೆ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಥ್ಯಾಂಕ್ ಯು. ಮೂವಿ ನಗಬೇಕು ಅಂದರೆ ಒಂದಿನ ನಿಮಗೆ ಒಂದು 2 hours 3 hours ಸ್ಪೆಂಡ್ ಮಾಡಬೇಕು ಅಂದರೆ ದಯವಿಟ್ಟು ಬನ್ನಿ, ಸೂಪರ್ ಹಿಟ್ ಮೂವಿ ನೋಡಿ. ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಇನ್ನು ಸೆಕೆಂಡ್ ಹಾಫ್ ಮಾತ್ರ ಅಗ್ರಗಾಡಲ್ಲಿ ಆ ಥರ ಕೂರಿಸಿದ್ದೆ ಮೂವಿ. ಪಾನಿಪುರಿ ಗೋಲ್ಗಪ್ಪ ಹುಟ್ಟಿದ ಕತೆ ಬೇಕು ಅಂದರೆ ಬಂದು ನೋಡಿ. ಒಳ್ಳೆ ಫನ್ನಿಯಾಗಿ ಹೇಳಿದ್ದಾರೆ ನಿಮಗೆ. ಗೌರವ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ನಮ್ಮ ವಂಶಿ ಆಗಿರ್ಬೋದು, ಹೀರೋಯಿನ್ ನೆಕ್ಸ್ಟ್ ಲೆವೆಲ್. ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಬನ್ನಿ. ಕೋರ್ಟ್ ಎಪಿಸೋಡ್ ಮಾತ್ರ ಮಿಸ್ ಮಾಡಬೇಡಿ. ಲಾಸ್ಟ್ ಒಂದು 15 minutes ನೆಕ್ಸ್ಟ್ ಲೆವೆಲ್ ಸೂಪರ್. ಬಂದು ನೋಡಿ. ನೋಡಿದ್ದೀವಿ. ಏನನ್ಸುತ್ತೆ ನಿಮಗೆ? ಸೂಪರ್ ಆಗಿದೆ. ನಿಮಗೆ ಹೇಗೆ ಅನಿಸಿತ್ತು? ಆಡಿಯನ್ಸ್ ಅಂದರೆ ನಾವು ಸಿನಿಮಾ ನೋಡಿದ್ವಿ ಮುಂಚೆ. ಅಂದರೆ ಆಡಿಯನ್ಸ್ ಜೊತೆ ನೋಡೋದಿದೆಯಲ್ಲ, ಈ ನಕ್ಕರ ಇಲ್ವಾ ಅನ್ನೊಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ನೋಡಿ ಅಥವಾ ನಮ್ಮ ಆ್ಯಕ್ಟ್ ಮಾಡಿ ಜಡ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ನಗ್ತಾ ಇದ್ದಾರೆ ಜನ, ಎಂಜಾಯ್ ಮಾಡ್ತಾ ಇದ್ದಾರೆ, ಫನ್ ಇದು ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಗಿಲ್ಲಿ ಅವ್ರದ್ದು ನಮ್ಮದು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಾಧು ಸರ್ ಪ್ರತಿಯೊಬ್ಬರು ಬಂದಂಗೆ ನಗ್ಸಿ ಹೋಗ್ತಾ ಇದ್ದಾರೆ. ನಮ್ಮ DOP ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅಂದರೆ ನೀವೊಂದು ಕರ್ನಾಟಕ ಟ್ರಾವೆಲ್ ಮಾಡಿಕೊಂಡು ನಗ್ಸ್ಕೊಂಡು, ಅಂದರೆ ಬೇರೆ ಕಡೆ ಎಲ್ಲ ಏನಂದರೆ ಆಗ್ಲಿಂದನೂ ಒಂದು ಸಿನಿಮಾದಲ್ಲಿ ಯಾರೋ ಒಬ್ಬರು ಕಾಮಿಡಿಯನ್ ಇರ್ತಾರೆ ನಗ್ಸೋಕ್ಕೆ, ಮಧ್ಯ ಬಂದ್ಬಿಟ್ಟು ನಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಇಷ್ಟು ದಿನ ಯಾವ್ಯಾವ ಸಿನಿಮಾದಲ್ಲಿ ಯಾರ್ಯಾರು ಲೆಜೆಂಡ್ರಿ ಆ್ಯಕ್ಟರ್ಸ್ಗಳಿದ್ರು, ಕಾಮಿಡಿಯನ್ಸ್ಗಳು, ಅವರೆಲ್ಲ ಸೇರಿ ಇದೊಂದೇ ಸಿನಿಮಾದಲ್ಲಿ ನಗ್ಸಕ್ಕಿದ್ದಾರೆ. ಸೊ ಅಷ್ಟೊಂದು ನೋಡೋದಕ್ಕಿಂತ ಇದೊಂದು ನೋಡಿದ್ರೆ ನಿಮಗೆ ಒಳ್ಳೆ ಮಜಾ ಬರುತ್ತೆ. ಚೆನ್ನಾಗಿತ್ತ ನೋಡಿದ್ರ? ನಿಮ್ಗೆ ಹೇಗೆ ಅನಿಸ್ತು? ಸೂಪರ್ ಆಗಿತ್ತು. ಓಕೆ, ನಗ್ತಾ ಇದ್ವಿ. ನೀವೇ ನೋಡ್ತಾ ಇದ್ರಲ್ಲ, ಪ್ರತಿಯೊಂದು ಸೀನ್ಗೂ ಕೂಡ ನಗ್ತಾನೆ ಇದ್ವಿ ನಾವು ಆ್ಯಕ್ಚುಲಿ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ದಯವಿಟ್ಟು ನೀವು ಮೀಡಿಯಾದವರು ಸ್ಪ್ರೆಡ್ ಮಾಡಿ, ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ. ಗಿಲ್ಲಿ, ಗೌರವ್, ಶ್ವೇತಾ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೂಪರ್ ಹಿಟ್ ಸಿನಿಮಾನ ಫಸ್ಟ್ ಟೈಮ್ ಮಿಸ್ ಮಾಡ್ಕೊಂಡವ್ರಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಈ ಟೈಮಲ್ಲಿ ಕಾಮಿಡಿ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಏನಿದ್ರು ಆ್ಯಕ್ಷನ್ಸು ಅದು ಇದು ಜಾಸ್ತಿ ಅಲ್ವಾ. ಸೊ ದಯವಿಟ್ಟು ಕಾಮಿಡಿ ಸಿನಿಮಾ ಅಂದರೆ ಒಂದು ಎನಿ ಟೈಮ್ ಬರೀ ಕೆಲಸ ಅದು ಇದು ಅಂತ ಬೋರಿಂಗ್ ಆಗಿರುತ್ತಲ್ವ. ಸೊ ಬಂದು ಫನ್ ಮಾಡಿ ಒಂದು ಸಿನಿಮಾ ನೋಡಿ. ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಕಾಮಿಡಿ ಇದೆ. ಆಮೇಲೆ ಚೆನ್ನಾಗಿದೆ, ನಾನ್ ಸ್ಟಾಪ್ ಕಾಮಿಡಿ.
ಸರ್ ನೀವು ಗಿಲ್ಲಿಗೆ ತುಂಬ ಸಪೋರ್ಟ್ ಮಾಡಿದ್ರಿ ಬಿಗ್ ಬಾಸ್ ಹೋದಾಗಿಂದ ಗೆದ್ದು ಬರೋವರೆಗೂ. ಸೊ ಇವಾಗ ಫಸ್ಟ್ ಶೋ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ರಿ, ಇಷ್ಟು ಸಪೋರ್ಟ್ ಇಷ್ಟು ಅಭಿಮಾನ ಯಾಕೆ ಅಂತ ಕೇಳ್ಬೋದಾ? ಮೇಡಮ್, ನಾವು ಟ್ಯಾಲೆಂಟ್ ನೋಡಿ ಇಷ್ಟಪಟ್ಟವರು. ನಾವೇನವರು ಬಿಗ್ ಬಾಸ್ಗೆ ಬಂದಾಗಿಂದ ನಾವೇನು ಫಾಲೋ ಮಾಡ್ತಿದ್ದವರಲ್ಲ, ಈಗ ಒಂದು 7-8 ವರ್ಷದಲ್ಲಿ ಏನು ಅವ್ರದ್ದೆಲ್ಲ ನಲ್ಲಿ ಮುಳೆ ಅಂತ ಬಂತು, ನಲ್ಲಿ ಮುಳೆ ಆಮೇಲೆ ಚಪ್ಪಲಿ ಕಳೆದೋಗಿರೋದು, ಇದೆಲ್ಲ ಏನು ಬಂತು ಅವಾಗಲಿಂದ ಫಾಲೋ ಮಾಡ್ತಾ ಬರ್ತಿದ್ದವ್ರು ನಾವು. ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ವಿಡಿಯೋ ಅಂದರೆ ಅದನ್ನು ಕಾಯ್ಕೊಂಡು ನಾವು ನೋಡ್ತಿದ್ದಂಥವ್ರು. ಸೊ ಅವತ್ತಿಂದ ಟ್ಯಾಲೆಂಟು ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದಕ್ಕೆ ನಮ್ಮಷ್ಟು ಖುಷಿ ಪಟ್ಟವರಿಲ್ಲ. ಅಂಥ ಟ್ಯಾಲೆಂಟ್ ಇರೋರಿಗೆ ಒಂದು ಸ್ಟೇಜ್ ಸಿಕ್ಕಿದೆ, ಒಂದು ಪ್ರೋಗ್ರಾಮ್ಗಳಲ್ಲಿ ಅವಕಾಶ ಸಿಕ್ಕಿದೆ ಅಂದಾಗ ಅಂಥವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಾವು ಸಪೋರ್ಟ್ ಮಾಡಿದಾಗಲೇ ನಮ್ಮಂಥವ್ರಿಗೆ ಇಲ್ಲ ಇನ್ನೊಂಥ ಪ್ರತಿಭಾವಂತರಿಗೆ ಒಂದು ಎಂಕರೇಜ್ ಮಾಡೋವಂಥವ್ರು 100 ಜನ ಹುಟ್ಕೋತಾರೆ. ಸೊ ಆ ಉದ್ದೇಶದಿಂದ ನಾವು ಸಪೋರ್ಟ್ ಮಾಡಿದಮ್ಮ ಈಗ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಇನ್ನೂ ಬೆಳೀಲಿ. ಒಳ್ಳೆ ಲೀಡ್ ರೋಲ್ ಮಾಡಿದ್ದಾರೆ ಫಿಲಮಲ್ಲಿ, ತುಂಬ ಸಖತ್ತಾಗಿದೆ. ಜನ ನಂದು ಫಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಜನ ಕಾಸು ಕೊಟ್ಟರೆ ಮೋಸ ಆಗಲ್ಲ, ಆ ಥರ ಮೂವಿ ಇದೆ. ಯಾಕಂದರೆ ಫಸ್ಟ್ ಹಾಫು ಕಾಮಿಡಿ, ಸೆಕೆಂಡ್ ಹಾಫು ಕಾಮಿಡಿ, ಫುಲ್ಲು ಕಾಮಿಡಿನೇ ಇದೆ. ಮತ್ತು ಕೆಲವರು ಹೇಳ್ತಾ ಇದ್ರು, ನನಗೆ ಈಗ ಕಮೆಂಟಲ್ಲೆಲ್ಲ ನಾನೇ ಗಿಲ್ಲಿಯವ್ರ ಬಗ್ಗೆ ಈ ಮೂವಿ ನೋಡಿ ಅಂತ ಪ್ರಸಾರ ಮಾಡಿದಾಗ ಅವ್ರು ಹೇಳಿದ್ರು ಗಿಲ್ಲಿದು ಸೈಡ್ ರೋಲ್ ಇದೆ ಸರ್, ನಾವು ನೋಡಲ್ಲ ಅಂತೆಲ್ಲ ಕಮೆಂಟಲ್ಲಿ ಹಾಕಿದ್ದಾರೆ. ನಾನು ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಬಂದು ಮೂವಿ ನೋಡಿ ಸ್ಟಾರ್ಟಿಂಗಿಂದ ಲಾಸ್ಟ್ ಸೀನ್ವರೆಗೂ ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಫಿಲಮ್ ಮಾಡಿದ್ದಾರೆ. ಗಿಲ್ಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ. ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಇಬ್ಬರು ಹೀರೋ ಒಬ್ಬರು ಹೀರೋಯಿನ್. ಇಲ್ಲಿ ಹೀರೋ ಫ್ರೆಂಡು ಆ ಥರ ಎಲ್ಲ ಏನಿಲ್ಲ, ಇಬ್ಬರು ಹೀರೋ ಥರನೇ. ಗಿಲ್ಲಿ ಮತ್ತು ಗೌರವ್ ಅವರು ಇಬ್ಬರು ಹೀರೋನೇ, ಅದ್ರಲ್ಲಿ ಒಬ್ಬರು ಹೀರೋಯಿನ್ನು ಗೌರವ್ಗೆ ಜೋಡಿ ಆಗ್ತಾರೆ. ಅಷ್ಟು ಬಿಟ್ಟರೆ ಇಬ್ಬರು ಹೀರೋ ಒಬ್ಬರು ಹೀರೋಯಿನ್. ಕಾಮಿಡಿ ಮೂವಿ ಸರ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್, ನಕ್ಕು ಸಾಕಾಯಿತು. ಸೂಪರ್ ಮೂವಿ, ಸೂಪರ್. ಪಾನಿಪುರಿ ಕತೆ ನಮ್ಗೆ ಈ ಥರ ಇದೆ ಅಂತ ಗೊತ್ತೇ ಇಲ್ಲ. ಸೊ ಪಾನಿಪುರಿ ಲವರ್ಸ್ಗಳು ಯಾರಾದ್ರೂ ಇದ್ರೆ ಬಂದು ಮೂವಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಪಾನಿಪುರಿದು ಒಂದು ಡಿಫ್ರೆಂಟ್ ಥೀಮ್ ಇಟ್ಟಿದ್ದಾರೆ, ಸ್ಟೋರಿ ಇಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ಸರ್ ಅದು. ಥ್ಯಾಂಕ್ ಯು. ನಿರ್ಮಾಪಕರ ಬದುಕುತ್ತಾರೆ. ಎಷ್ಟೋ ನಮ್ಮ ಕನ್ನಡ ಚಿತ್ರರಂಗ ವೀಕ್ ಆಗಿದೆ, ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ. ಲೊಕೇಶನ್ಗಳೇ ಹಿಂಗಿತ್ತು, ಲೊಕೇಶನ್ಗಳು ತುಂಬ ಅದ್ಭುತವಾದ ಲೊಕೇಶನ್ಗಳು ಸರ್. ನೋಡಿ, 2ನೇ ಸಲ ಟಿಕೆಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಮತ್ತು ತುಂಬ ಅದ್ಭುತವಾದ ಚಿತ್ರ ಇದು. ಈಗ ಗಿಲ್ಲಿ ನಟನ ಅಸಲಿ ಆಟ ಈಗ ಶುರು. ಹೇಗೆ ಜನ ಅವನನ್ನು ಹೇಗೆ ಬೆಳೆಸ್ತಾರೆ, ಹೇಗೆ ಬೀಳಿಸ್ತಾರೆ ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇದು ಈಗ ಅಸಲಿ ಆಟ ಶುರು. ಸಿನಿಮಾ ಅವನ್ನ ಅಷ್ಟು ಜನ ಕ್ರೇಜಿಗೆ ಸಿನಿಮಾ ಬಂದು ಜನ ನೋಡ್ತಾರೆ. ನೀವು ನೋಡಲೇಬೇಕು ಈ ಸಿನಿಮಾನ. ಆ ಥರ ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ ಗಿಲ್ಲಿ. ಆಮೇಲೆ ಅಭಿಮಾನ ಇದ್ರೆ ಬಂದು ಸಿನಿಮಾ ನೋಡ್ತಾರಲ್ವಾ, ಅದೇ ರೀತಿ ತುಂಬ ಚೆನ್ನಾಗಿದೆ. ಶೋಗೆ ಟೈಮ್ ಆಯಿತು, ಬರ್ತೀನಿ. ಗುಡ್ ಬೈ. ಥಿಯೇಟ್ರು ನಾನು ಆ್ಯಕ್ಚುಲಿ ಅಂದ್ಕೊಂಡಿಲ್ಲ. ಸೊ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಅದು ಪ್ರಾಮಿಸ್ ಮಾಡ್ತಾಯಿದ್ರು, ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೆನ್ಸರಾಗಿ ಮುಗಿದ ತಕ್ಷಣ ಫೋನ್ ಮಾಡಿದ್ರು, ಚೆನ್ನಾಗಿ ಬಂದಿದೆ ನಿಜವೇ ಅಂತ ಹೇಳ್ಬಿಟ್ಟು. ನಂಬಿಕೆ ಇಲ್ಲ. ಆಮೇಲೆ ಥಿಯೇಟ್ರ್ ಒಳ್ಳೆ ಎಲ್ಲ ಜನ ಕಿಚ್ಚಾಡೋವಾಗಲೇ ಖುಷಿ ಆಯಿತು. ಮತ್ತು ಅವರು ಅನಿಸಿಕೆ ಕೇಳಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬ ಸೂಪರಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ದೇವರ ಆಶೀರ್ವಾದ, ದಿನೇಶ್ ಸರ್ ಆಶೀರ್ವಾದ. ಡಮಲ್ ಡಿಮಿಲ್ ಅಂತೇಳಿ ಫೈಟ್ಗಳಿರುವಂಥದ್ರಲ್ಲಿ ನಿಮ್ಮ ಅಬ್ಬರ ಇರ್ತಿತ್ತು. ಇಲ್ಲಿ ಕಾಮಿಡಿ ಜಾನರಲ್ಲಿ ನಗಿಸಿದಾರ, ಏನು ಮಾಡಿದಾರ ಅನ್ನೋದು ಒಂದಿಷ್ಟು ಕ್ಯೂರಿಯಾಸಿಟಿ ಜನಕ್ಕೆ. ಕ್ಯೂರಿಯಾಸಿಟಿ ಹಂಗೆ ಇರಲಿ, ಯಾಕಂದರೆ ಇದು ನಾಳೆ ನಾಡಿದ್ದು 2 ದಿವಸ ಫಿಲ್ ಆಗಿ ಅವ್ರ ಅನಿಸಿಕೆನ ಶೇರ್ ಮಾಡಿದಷ್ಟು ತುಂಬ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ ಸಿನಿಮಾಗಳು. ಯಾಕಂದರೆ ಈಗಾಗಲೇ ಸಿನಿಮಾಗಳು ಬಂದಿರೋ ಸಿನಿಮಾಗಳು ಬಂದ್ಬಿಟ್ಟು ಎಲ್ಲನೂ ಬಂದು ಮೆಸೇಜ್ ಓರಿಯೆಂಟ್ ಆಗಿದೆ. ಇದು ಎಂಟರ್ಟೈನ್ಮೆಂಟ್ ಆಗಿದೆ. 2 ಸಿನಿಮಾ ನೋಡಬೇಕು, 2 ಸಿನಿಮಾ ನೋಡಿ ಮತ್ತು ಈಗ ಎಷ್ಟು ಹೆಚ್ಚು ಹರಡುತ್ತೋ ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟು ಬಂದ್ಬಿಟ್ಟು ಬಲ ನಮಗೆ. ಮತ್ತು ಪ್ರೊಡ್ಯೂಸರ್ ಅವಾಗಲೇ ಅವ್ರು ಖುಷಿ ಆಗೋದು, ಅವ್ರು ಖುಷಿ ಆಗೋದು, ನಮ್ಗೆ ಖುಷಿ ಆಗುತ್ತೆ. ಮೊನ್ನೆ ಸಲ ಜಡ್ಜ್ ಪಾತ್ರ ಮಾಡ್ತೀನಿ ರಿವೀಲ್ ಮಾಡಿಬಿಟ್ರೆ ಮೊದಲೇ ಸಲ ಇಲ್ಲ, ಈಗ ನನ್ನ ಯೋಚನೆ ಮಾಡ್ಬಾರ್ದು. ಸೊ ನೆಕ್ಸ್ಟ್ ಲೆವೆಲ್ ಬಂದಿದೆ. ಯಾಕಂದರೆ ಇವಾಗ ಫಸ್ಟ್ಲಿ ಬಂದು ಇವಾಗ ನನ್ನ ಕಮಿಟ್ ಆಗಲೇ ನಾನು ಕೇಳಿದೆ, ಸರ್ ಹೆಂಗೆ ಸರ್ ಇದೆಲ್ಲ ವರ್ಕ್ ಆಗುತ್ತಾ, ಏನು ಸರ್ ಅನ್ಕೊಂಡು ಬಂದಿದ್ದೀರಾ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಬಂದು ಅಷ್ಟು ಸ್ಟ್ರಾಂಗ್ ಹೇಳಿದರು. ಅವಾಗ ಗೊತ್ತಾಗಲಿಲ್ಲ ನನಗೆ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ, ಅವರು ಏನು ಯೋಚನೆ ಮಾಡ್ತಾರೆ ಅಂತ ಯಾವಳ ಕ್ರಿಯೇಟ್ ಅನ್ನೋವಾಗ ಅವರು ಯೋಚನೆ ಮಾಡಿರ್ತಾರೆ. ಸೊ ಈ ಪಾತ್ರ ಈ ಥರ ತೊಗೊಂಬೋದು ಅಂತ. ಸೊ ಆ ಥರ ಒಂದು ಇದರಲ್ಲಿ ನಾನು ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ದಿನೇಶ್ ಸರ್ ಆಶೀರ್ವಾದ ಮಾಡಿದ್ರು, ಚೆನ್ನಾಗಿರ್ತೀಯಾ, ಚೆನ್ನಾಗಿ ಬರುತ್ತೆ, ಒಳ್ಳೆಯ ಕ್ಯಾರೆಕ್ಟರ್ ಬರುತ್ತೆ, ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅವ್ರ ಆಶೀರ್ವಾದ ಥರನೇ ಇದೆ ಎಲ್ಲನೂ ನಡೀತಾ ಇದೆ. ಎಲ್ಲ ಡೈರೆಕ್ಟರ್ಸು ಅವರು ದಿನೇಶ್ ಒಂದು ಪಾರ್ಟ್ ಅಂತ ಅನ್ಕೋತಾ ಇದ್ದೀನಿ. ದೇವ್ರ ಥರನೇ ಎಲ್ಲರೂ ಡೈರೆಕ್ಟರ್ಸ್ ಎಲ್ಲ. ಈ ಕತೆ ಬಂದ್ಬಿಟ್ಟು ಅದೇ ಥರನೇ ತುಂಬ ಸೂಪರಾಗಿ ಬಂದಿದೆ. ಎಲ್ಲೂ ಬಂದ್ಬಿಟ್ಟು ಬೋರ್ ಅನ್ಸಲ್ಲ. ನಕ್ಕಿ ಇದೆಲ್ಲ ಫುಲ್ ಕೆಮ್ಮಲು ಒಂಥರ ಪೇಯ್ನ್ ಬಂದುಬಿಟ್ಟಿದೆ. ಸೊ after ಲಾಂಗ್ ಟೈಮ್ ನಕ್ಕಿರೋದು ನಾನು. ತುಂಬ ಖುಷಿ ಆಯಿತು ಇದೊಂದು ಸಿನಿಮಾ ನೋಡಿ. ಭಯಂಕರ ಎಂಟರ್ಟೈನ್ಮೆಂಟ್ ಆಗಿದೆ. ನಿಮ್ಮ ಕಡೆ ದೊಡ್ಡ ಸಪೋರ್ಟ್ ಬೇಕು ಮೀಡಿಯಾ ಕಡೆಯಿಂದ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನೀವೆಲ್ಲ ಬಂದು ಆರೈಸಿ ಆಶೀರ್ವಾದ ಮಾಡಿದ್ರೆ ಮಾತ್ರ ಈ ಸಿನಿಮಾ ಗೆಲ್ಲೋದು. ಅದರಲ್ಲಿಲ್ಲ, ದಯವಿಟ್ಟು ಬನ್ನಿ. ಎಂಟರ್ಟೈನ್ಮೆಂಟ್ ಪ್ಯಾಕ್. ಥ್ಯಾಂಕ್ ಯು ಸರ್.